ನಮಸ್ಕಾರ ಬಂಧುಗಳೇ. ನೀವೇನಾದರೂ ಕ್ಲಾಸ್ 11th ಅಥವಾ ಕ್ಲಾಸ್ 12th ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ವಿದ್ಯಾರ್ಥಿಗಳ ಪಾಲಕರಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಪ್ರತಿ 100ರಲ್ಲಿ 8 ಜನ ಮಾತ್ರ ಕರ್ನಾಟಕದಲ್ಲಿ MBBS ಸೀಟ್ ಪಡಿತಾರೆ. ಅಕಸ್ಮಾತಾಗಿ ನೀಟ್ ಎಕ್ಸಾಮಿನ ಮೂಲಕ MBBS ಸೀಟ್ ಸಿಗದೇ ಇದ್ದರೆ ಮುಂದೇನು? ಈ ವಿಷಯವನ್ನು ಇವತ್ತು ಚರ್ಚೆ ಮಾಡೋಣ. ಸುಮಾರು ಜನ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಆಗಬೇಕು ಅನ್ನೋ ಕನಸು ಇರ್ತದೆ. ಈ ಕನಸನ್ನು ಬೆನ್ನತ್ತಿ ಪಾಲಕರ ಸಹಾಯದೊಂದಿಗೆ ಒಳ್ಳೆಯ ಕಾಲೇಜನ್ನು ಹುಡುಕ್ತಾ ನಾವೆಲ್ಲರೂ ಸಾಕ್ತೀವಿ. ಕಾಲೇಜ್ ಸೇರಿಕೊಳ್ಳೋದರ ಜೊತೆಗೆ ಹಲವು ಬಾರಿ ನಾವು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಥವಾ ಅಕಾಡೆಮಿಗಳನ್ನು ಸೇರ್ತೀವಿ. ಅಲ್ಲಿಂದ ನಮ್ಮ ನೀಟ್ ಪರೀಕ್ಷೆಯ ತಯಾರಿ ಪ್ರಾರಂಭ ಆಗ್ತದೆ. ಆದರೆ ನೀಟ್ ಪರೀಕ್ಷೆ ತಯಾರಿ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಸಂಗತಿಗಳ ಕಡೆಗೆ ನಮ್ಮ ಗಮನವನ್ನು ಹರಿಸಬೇಕು. ಅದ್ಯಾವುದು ಅಂದರೆ 2024ರ ನೀಟ್ ಎಕ್ಸಾಮ್ನಲ್ಲಿ 1,55,148 ಸ್ಟೂಡೆಂಟ್ಸ್ ಕರ್ನಾಟಕದಲ್ಲಿ ರಿಜಿಸ್ಟರ್ ಮಾಡಿದರು. ಇವರಲ್ಲಿ 1,50,171 ಸ್ಟೂಡೆಂಟ್ಸ್ ನೀಟ್ ಎಕ್ಸಾಮ್ನ ಅಪಿಯರ್ ಆಗಿದ್ದರು. 89,088 ಕ್ಯಾಂಡಿಡೇಟ್ಸ್ ನೀಟ್ ಎಕ್ಸಾಮ್ನಲ್ಲಿ ಎಲಿಜಿಬಲ್ ಆದರು. ಇನ್ನು 89,088 ಅಂದರೆ 89,088 ಸ್ಟೂಡೆಂಟ್ಸ್ಗಳು ನೀಟ್ ಎಕ್ಸಾಮಿನಲ್ಲಿ ಎಲಿಜಿಬಲ್ ಆದರೂ ಕೂಡ ಕರ್ನಾಟಕದಲ್ಲಿರುವಂತಹ ಒಟ್ಟು ಮೆಡಿಕಲ್ ಸೀಟ್ಗಳ ಸಂಖ್ಯೆ 12,395. ಈ ಸೀಟ್ಗಳು 71 ಮೆಡಿಕಲ್ ಕಾಲೇಜಸ್ಗಳಲ್ಲಿ ಹಂಚಿಕೆಯಾಗಿವೆ. ಈ ಸೀಟ್ಗಳು 24 ಗೌರ್ಮೆಂಟ್ ಕಾಲೇಜ್ಗಳಲ್ಲಿ 3,750 ಸೀಟ್ಸ್ ಮತ್ತು 47 ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ 8,195 ಸೀಟ್ಸ್ ಡಿಸ್ಟ್ರಿಬ್ಯೂಟ್ ಆಗಿರ್ತವೆ. ಈ ಸೀಟ್ಗಳಿಗೆ ಸಾಮಾನ್ಯವಾಗಿ ಫೀಸು ಈ ರೀತಿ ಇರ್ತದೆ. ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ ಏನಾದರೂ MBBS ಸೀಟ್ ನಾವೇನಾದರೂ ಪಡೆದ್ರೆ ಪ್ರತಿ ವರ್ಷಕ್ಕೆ 50,000ದಂತೆ ನಮ್ಮ ಕೋರ್ಸಿಗೆ 3 ಲಕ್ಷ ಖರ್ಚಾಗ್ತದೆ. ಇನ್ನು ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಕೋಟಾದಡಿಯಲ್ಲಿ ನಾವೇನಾದರೂ ಸೀಟ್ ಪಡ್ಕೊಂಡ್ರೆ 1,40,000 ಒಟ್ಟು ಕೋರ್ಸ್ಗೆ ಅರೌಂಡ್ 7 ಲ್ಯಾಕ್ ನಾವು ಖರ್ಚು ಮಾಡಬೇಕಾಗ್ತದೆ. ಇನ್ನು ಪ್ರೈವೇಟ್ ಮೆಡಿಕಲ್ ಕಾಲೇಜಿನಲ್ಲಿ KCETಯ ಮುಖಾಂತರವೇ ಪ್ರೈವೇಟ್ ಸೀಟ್ಗಳನ್ನು ನಾವೇನಾದರೂ ಪಡೆದ್ರೆ ಸುಮಾರು 12 ಲ್ಯಾಕ್ ಪರ್ ಇಯರ್ ಅಂತೆ ಕೋರ್ಸಿಗೆ ಅರೌಂಡ್ 60 ಲ್ಯಾಕ್ ಫೀಸನ್ನು ನಾವು MBBS ಕೋರ್ಸ್ಗಾಗಿ ಖರ್ಚು ಮಾಡಬೇಕಾಗ್ತದೆ. KCET ಕೌನ್ಸಿಲಿಂಗ್ ಮುಖಾಂತರ ಅಲ್ಲದೆ ಬೇರೆ ಫಾರ್ಮಲ್ಲಿ ಮ್ಯಾನೇಜ್ಮೆಂಟ್ ಸೀಟನ್ನು ನಾವೇನಾದರೂ ಪಡೆದುಕೊಂಡ್ರೆ 1 crore ಹೆಚ್ಚು ಫೀಸನ್ನು ನಾವು ನಮ್ಮ ಮೆಡಿಕಲ್ ಕೋರ್ಸ್ಗಳನ್ನು MBBS ಕೋರ್ಸ್ ಮುಗಿಸ್ಲಿಕ್ಕೆ ಕೊಡಬೇಕಾಗಬಹುದು. 1+ crore ಫೀಸು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೊಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಇನ್ನು ನೀಟ್ನಲ್ಲಿ ಚೆನ್ನಾಗಿರುವಂತಹ ರ್ಯಾಂಕ್ ಪಡಿಬೇಕು ಅನ್ನುವಂತಹ ಕನಸಿನೊಂದಿಗೆ ನಮ್ಮ ಪೇರೆಂಟ್ಸ್ಗಳು ನಮಗೆ ನೀಟ್ ಕೋಚಿಂಗ್ ಪಡೆದುಕೊಳ್ಳಿಕ್ಕೆ ಸಹಾಯಕರಾಗ್ತಾರೆ. ಈ ಕೋಚಿಂಗ್ ಪ್ರೋಗ್ರಾಮ್ಗಳ ಫೀಸು 30,000ದಿಂದ 3 ಲಕ್ಷದವರೆಗೆಯೂ ಇದೆ. ಮೆಡಿಕಲ್ ಮಾಡಲಿಕ್ಕೆ ಅಂದರೆ MBBS ಕೋರ್ಸಿಗೆ ಕೊಡುವಂತಹ ಫೀಸ್ ಒಂದೆಡೆ ಆದರೆ ನೀಟ್ ಎಕ್ಸಾಮಿನೇಷನ್ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ಪಡೀಲಿಕ್ಕೆ ಕೊಡುವಂತಹ ಫೀಸು ಇನ್ನೊಂದು ಕಡೆಗೆ. ಸುಮಾರು ಮಕ್ಕಳು ತಮ್ಮ 1 ವರ್ಷದ ಸಾಮಾನ್ಯ PUCಯ ಎಕ್ಸಾಮ್ ನಂತರ ಬರೆಯುವಂತಹ ನೀಟ್ನಲ್ಲಿ ಚೆನ್ನಾಗಿ ರ್ಯಾಂಕ್ ಪಡೆದೇ ಇರೋ ಕಾರಣ 1 ವರ್ಷ 2 ವರ್ಷ 3 ವರ್ಷ ಲಾಂಗ್ ಟರ್ಮ್ ಕೋರ್ಸ್ಗಳನ್ನು ಕೂಡ ತಗೋತಾರೆ. ಈ ಲಾಂಗ್ ಟರ್ಮ್ ಕೋರ್ಸ್ಗಳು ತಗೊಳ್ಳುವಂತಹ ಧಾವಂತದೊಳಗೆ ನಮ್ಮ ಸಮಯವೂ ಹೋಗ್ತದೆ, ಜೊತೆಗೆ ಫೀಸು ನಾವು ಕೊಡಬೇಕಾಗ್ತದೆ.
ಇಷ್ಟೆಲ್ಲ ಪ್ರಯತ್ನ ಪಟ್ಟ ಮೇಲಾದರೂ ಕಥೆ ಏನು? ಒಬ್ಬ ಜನರಲ್ ಮೆರಿಟ್ ಸ್ಟೂಡೆಂಟ್ ಕರ್ನಾಟಕದಲ್ಲಿ ಏನಾದರೂ MBBS ಸೀಟ್ ಪಡಿಬೇಕು ಅಂತಂದ್ರೆ ಅವನಿಗೆ 600+ ಮಾರ್ಕ್ಸ್ ಬೀಳಲೇಬೇಕು. ನೀಟ್ ಎಲಿಜಿಬಲ್ ಆದಂತಹ 89,088 ಸ್ಟೂಡೆಂಟ್ಸ್ಗಳಲ್ಲಿ ಸುಮಾರು 3% ಅಥವಾ 4% ಅಂತ ಅನ್ಕೊಂಡ್ರು ಕೂಡ ಕರ್ನಾಟಕದಲ್ಲಿ 2,700ರಿಂದ 3,500 ವಿದ್ಯಾರ್ಥಿಗಳು 600+ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ. ಈ ಅರ್ಥ ಏನು ಅಂತಂದ್ರೆ ಎಲಿಜಿಬಲ್ ಆಗಿರುವಂತಹ ವಿದ್ಯಾರ್ಥಿಗಳಲ್ಲಿ 3-4% ಅವರಿಗೆ ಮಾತ್ರ ಗವರ್ನಮೆಂಟ್ ಸೀಟ್ ಸಿಗುವಂತಹ ಚಾನ್ಸು ಇರ್ತದೆ. ಹಾಗಾದ್ರೆ ನೀವು ಯಾವ ಕಾಲೇಜಿನಲ್ಲಿ, ಅಕಾಡೆಮಿಯಲ್ಲಿ, ಕೋಚಿಂಗ್ ಸೆಂಟರ್ ಕಲಿತಿದ್ದೀರೋ ನಿಮ್ಮ ಬ್ಯಾಚಿನ, ನಿಮ್ಮ ಕ್ಲಾಸಿನ ಟಾಪ್ 10% ನೀವು ಇದ್ದಾಗ ಮಾತ್ರ ನೀವು ನೀಟ್ ಸ್ಕೋರ್ ಮಾಡೋದ್ರಲ್ಲಿ ಸೇಫ್ ಆಗಿದ್ದೀರಿ. ಇಲ್ಲದೇ ಇದ್ರೆ ನೀವು ಪ್ಲಾನ್ ಬಿ ಇಟ್ಕೊಳ್ಳೋದು ಒಳ್ಳೆಯದು. ಅಕಸ್ಮಾತ್ ನೀವು ನಿಮ್ಮ ಕ್ಲಾಸಿನ ಟಾಪ್ 20% ಬರದೇ ಇರುವಂತಹ ಸ್ಥಿತಿ ಇದ್ದಾಗ ನೀವು ನೀಟ್ ಸ್ಕೋರ್ ಮೇಲೆ MBBS ಮಾಡುವಂತಹ ಆಲೋಚನೆಯನ್ನ ಬಿಡುವುದು ಒಳ್ಳೆಯದು. ಆದರೆ ಮೆಡಿಕಲ್ ಫೀಲ್ಡ್, ಈ ಕ್ಷೇತ್ರದಲ್ಲಿ ನಾನೇದಾದರೂ ಮಾಡಬೇಕು, ಇದು ನನ್ನ ಕನಸು ಅಂತಿರುವಂತಹ ವಿದ್ಯಾರ್ಥಿಗಳಿಗೆ MBBS ಅಲ್ಲದೆ ಸುಮಾರು ಬೇರೆ ರೀತಿಯ ಅವಕಾಶಗಳು ನಮಗೆ ಸಿಗ್ತವೆ. BUMS, BHMS, BAMS, BSMS, ನ್ಯಾಚುರೋಪತಿ, BNYS, ಡೆಂಟಲ್, ವೆಟರ್ನರಿ ಮತ್ತು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಈ ಮೂಲಕವೂ ಕೂಡ ನಾವು ಮೆಡಿಕಲ್ ಕೋರ್ಸ್ಗಳನ್ನು ಮಾಡಬಹುದು. ಅದಲ್ಲದೆ ಯಾವುದನ್ನ ನಾವು ಅಲೈಡ್ ಹೆಲ್ತ್ ಕೋರ್ಸಸ್ ಅಂತ ಕರಿತೀವಿ, ಬಿ ಫಾರ್ಮಾ, ನರ್ಸಿಂಗು, ಆಕ್ಯುಪೇಷನಲ್ ಥೆರಪಿ, ಎನಸ್ಥಿಷಿಯಾ ಟೆಕ್ನಾಲಜಿ, ಕ್ಯಾತ್ ಲ್ಯಾಬ್, BSc ಇನ್ ಕಾರ್ಡಿಯಾಕ್ ಕೇರ್, ಕ್ಲಿನಿಕಲ್ ಆಪ್ಟೋಮೆಟ್ರಿ, ಮೆಡಿಕಲ್ ಇಮೇಜಿಂಗ್, ಮೆಡಿಕಲ್ ಲ್ಯಾಬ್, ನ್ಯೂಕ್ಲಿಯರ್ ಮೆಡಿಸಿನ್, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಪರ್ಫ್ಯೂಷನ್ ಟೆಕ್ನಾಲಜಿ, ಫಿಸಿಕಲ್ ಅಸಿಸ್ಟೆಂಟ್, ರೇಡಿಯೋಥೆರಪಿ, ರೀನಲ್ ಡಯಾಲಿಸಿಸ್, ರೆಸ್ಪಿರೇಟರಿ ಕೇರ್, ಈ ರೀತಿ ಕೋರ್ಸ್ಗಳು ಕೂಡ ಸುಮಾರು ಕಾಲೇಜುಗಳಲ್ಲಿ ನಮಗೆ ಲಭ್ಯ ಆಗ್ತವೆ. ನಮಗದು ಅರ್ಥ ಆಗಬೇಕು, ಒಂದು ಮೆಡಿಕಲ್ ಇಂಡಸ್ಟ್ರಿ, ಹಾಸ್ಪಿಟಲ್ಗಳು ನಡಿಬೇಕು ಅಂತಂದ್ರೆ ಅದು ಕೇವಲ MBBS ಮಾಡಿರುವಂತಹ ಡಾಕ್ಟರ್ಗಳ ಮೇಲೆ ಮಾತ್ರ ನಡೆಯುವುದಿಲ್ಲ. ಇನ್ನೊಂದು ಸಂಗತಿ ಅಂದ್ರೆ ಚೆನ್ನಾಗಿ ಆದಾಯ ಗಳಿಸಬೇಕು ಅಂತಂದ್ರೆ MBBS ಮಾಡಬೇಕು ಅಂತ ಏನೂ ಇಲ್ಲ. ಬೇರೆ ಕೋರ್ಸ್ಗಳನ್ನು ಮಾಡಿ ನಮ್ಮ ಸ್ಕಿಲ್ಗಳನ್ನು, ನಮ್ಮ ನಾಲೆಜನ್ನು, ನಮ್ಮ ಎಕ್ಸ್ಪೀರಿಯನ್ಸನ್ನು ಸರಿಯಾಗಿ ಪಡೆದುಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಾರಾದರೂ ಕೂಡ ಒಳ್ಳೆಯ ಸಂಪಾದನೆಯನ್ನು ನಾವು ಮಾಡಬಹುದು. ನೆನಪಿಡಿ, ಹಣ, ಸಮಯ ಎಲ್ಲವನ್ನೂ ಒತ್ತೆ ಇಟ್ಟು ಮೆಡಿಕಲ್ಲೇ ಮಾಡಬೇಕು, MBBS ಮಾಡಬೇಕು ಅನ್ನುವಂತಹ ಉದ್ವೇಗದೊಳಗೆ ನಿಮ್ಮ ಸಮಯವನ್ನ, ಶಕ್ತಿಯನ್ನ ಮತ್ತು ನಿಮ್ಮ ತಂದೆ ತಾಯಿಯರ ಹಣವನ್ನ ವ್ಯರ್ಥ ಮಾಡಲಾರದೆ ಜಾಣರಾಗಿ. ನಿಮಗೇನಾದರೂ ಈ ಹಾದಿಯಲ್ಲಿ ನಮ್ಮ ಸಹಾಯ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ನಂಬರ್ 7204122221. ಥ್ಯಾಂಕ್ ಯು.